ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ಕಳ ಟು ಹೆಬ್ರಿ ಆಗುಂಬೆ ಸ್ಟೇಟ್ ಹೈವೇ ನಿಯರಲ್ಲೇ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಯಾರೆಲ್ಲ ಒಂದು ಸಿಟಿ ಲಿಮಿಟ್ಸಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಬೇಕು ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ರೋಡ್ ಟಚ್ ಪ್ರಾಪರ್ಟಿ ಆಗಿರುವ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋ ಕೆಳಗೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎನಿವೇಸ್, ಈ ಒಂದು ಪ್ರಾಪರ್ಟಿ ಯಾವ ಟೈಪಲ್ಲಿ ಇದೆ, ಹಾಗೆ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಈ ಜಾಗದಲ್ಲಿ ಏನೆಲ್ಲ ಗಿಡಮರಗಳನ್ನು ಬೆಳೆಸಲಾಗಿದೆ ಎಲ್ಲವನ್ನು ಕೂಡ ಪೂರ್ತಿಯಾಗಿ ನೋಡೋಣ ಬನ್ನಿ. ವೀಕ್ಷಕರೇ, ಮುಖ್ಯ ರಸ್ತೆಯಿಂದ ನಾವು ಬಂದಾಗ ಈ ರೀತಿಯಲ್ಲಿ ನಮಗೆ ದಾರಿ ಕಂಡು ಬರ್ತದೆ. ಹಾಗೆಯೇ ಸ್ವಲ್ಪ ಮುಂದೆ ಹೋದಾಗ ನಮಗೆ ಬೇರೆ ರಸ್ತೆಯ ಸಂಪರ್ಕ ಇರುವುದು ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಈ ಒಂದು ಜಾಗದ ಬಗ್ಗೆ ನಾವು ನೋಡುವುದಾದರೆ ಒಟ್ಟು ಜಾಗ 2 ಎಕರೆ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 87,000 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಆ್ಯಂಡ್ ಈ ಒಂದು ಜಾಗ ಕೇವಲ ಎಂಟಿ ಲ್ಯಾಂಡ್ ಆಗಿರದೆ ಇದರಲ್ಲಿ ಒಂದು ಕೋಳಿ ಫಾರ್ಮ್ ಹಾಗೆಯೇ 1 RK ಹೌಸ್ ಮತ್ತು 4 BHK ಮನೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುತ್ತದೆ. ಬಟ್ ಈ ಜಾಗದ ಮಾಲೀಕರು ಕೇವಲ ಜಾಗವನ್ನು ಮಾತ್ರ ಮಾರಾಟ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿರುವ ಕಾರಣ ನಾವಿಲ್ಲಿ ಯಾವುದೇ ಮನೆಯನ್ನು ತೋರಿಸ್ತಾ ಇಲ್ಲ. ಸಪೋಸ್ ನಿಮಗೇನಾದರೂ ಜಾಗದೊಟ್ಟಿಗೆ ಮನೆ ಬೇಕು ಅಂತೇಳಿ ಹುಡುಕ್ತಾ ಇದ್ದರೆ ನೀವು ಡೈರೆಕ್ಟಾಗಿ ಈ ಒಂದು ಮನೆಯನ್ನು ಬಂದು ನೋಡಬಹುದು. ಸೊ ಇನ್ಕ್ಲೂಡಿಂಗ್ ಮನೆ ಮತ್ತು ಜಾಗ ಎಲ್ಲವನ್ನು ನಾವು ನೋಡುವುದಾದರೆ ಒಟ್ಟು 2 ಎಕರೆ 22 ಸೆನ್ಸ್ ಜಾಗ ಇರ್ತದೆ. ಓಕೆ, ಈ ಒಂದು ಮನೆಯ ಪಕ್ಕದಲ್ಲೇ ನಾವು ಹಾಗೆ ಮುಂದೆ ಬಂದರೆ ಇಲ್ಲಿ ನಮಗೆ ಕೋಳಿ ಫಾರ್ಮ್ ಇರುವುದು ಕೂಡ ಕಂಡು ಬರ್ತದೆ. ಸೊ ನೀವೇನಾದರೂ ಬಿಸ್ನೆಸ್ ಎಲ್ಲ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇದು ಕೂಡ ನಿಮಗೆ ತುಂಬಾ ಸಹಾಯ ಆಗ್ತದೆ. ಓಕೆ, ಈಗ ನಾವು ನೋಡ್ತಾ ಇರುವಂತಹ ಈ ಕೋಳಿ ಸಾಕಾಣಿಕೆ ಕೇಂದ್ರ ಏನಿದೆ ಇದನ್ನು 1200 ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಮಾಡಲಾಗಿರುತ್ತದೆ. ವೀಕ್ಷಕರೇ, ಕಾರ್ಕಳ ಸರೌಂಡಿಂಗಲ್ಲಿ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಅಥವಾ ಪರ್ಚೇಸ್ ಮಾಡಬೇಕು ಅಂತೇಳಿ ಹುಡುಕ್ತಾ ಇದ್ದಂಥವ್ರಿಗೆ ಈ ಜಾಗ ತುಂಬಾ ಚೆನ್ನಾಗಿದ್ದು ಅಜೇಕರಿಂದ ಕೇವಲ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಜಾಗ ಲೊಕೇಟ್ ಆಗಿರ್ತದೆ. ವೀಕ್ಷಕರೇ, ಈ ಒಂದು ಗೇಟ್ ಓಪನ್ ಮಾಡಿ ನಾವು ಮುಂದೆ ಬಂದರೆ ಇಲ್ಲಿ ಅಡಿಕೆ, ತೆಂಗು ಪ್ರತಿಯೊಂದನ್ನು ಕೂಡ ಬೆಳೆಸಲಾಗಿರ್ತದೆ. ಸೊ ಈ ಒಂದು ಜಾಗದಲ್ಲಿ ಟೋಟಲ್ ಆಗಿ 150 ಅಡಿಕೆ ಮರಗಳು ಹಾಗೆಯೇ 15ಕ್ಕಿಂತ ಹೆಚ್ಚಿನ ತೆಂಗಿನ ಮರಗಳನ್ನು ಬೆಳೆಸಲಾಗಿರ್ತದೆ. ವೀಕ್ಷಕರೇ, ತುಂಬ ಜನ ಪರ್ ಸೆನ್ಸಿಗೆ ಬಿಲೋ 1 ಲ್ಯಾಕಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ಇದ್ದರೆ ತಿಳಿಸಿ ಅಂತ ಕೇಳ್ತಾ ಇದ್ರಿ. ಸೊ ಈ ಒಂದು ಜಾಗ ನಾವೇನು ತೋರಿಸ್ತಾ ಇದ್ದೇವೆ ಇದು ಪರ್ ಸೆನ್ಸಿಗೆ 65,000 ಮಾತ್ರ ಇದ್ದು ಅದರಲ್ಲಿಯೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇರ್ತದೆ. ಸೊ ಈ ಒಂದು ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದು ರೋಡ್ ಟಚ್ ಪ್ರಾಪರ್ಟಿ ಆಗಿದ್ದು ನಿಮಗೆ ಇಂಟೀರಿಯರ್ ಅಂತ ಅನಿಸೋದಿಲ್ಲ. ನೀರಿಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಈ ಜಾಗದಲ್ಲಿ ಒಟ್ಟು 2 ಬಾವಿಗಳನ್ನು ನಿರ್ಮಿಸಲಾಗಿದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆ ಇರೋದಿಲ್ಲ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ತುಂಬ ಜನ ಸಿಟಿ ಲಿಮಿಟ್ಸಲ್ಲಿ ಇದೇ ಟೈಪಲ್ಲಿ ಲ್ಯಾಂಡ್ ಬೇಕು ಅಂತೇಳಿ ಹುಡುಕ್ತಾ ಇರ್ತೀರ. ಮೇನ್ ರೋಡ್ ಹತ್ತಿರ ನಿಮಗೆ ಟ್ರಾಫಿಕ್ ಸೌಂಡ್ ಎಲ್ಲ ಇದ್ದರೂ ಕೂಡ ಈ ಸೈಡಲ್ಲಿ ಬಂದಾಗ ನಿಮಗೆ ಇಲ್ಲಿ ತುಂಬಾ ಕಾಮನ್ ಪೀಸ್ಫುಲ್ ಆಗಿರುವಂತಹ ಒಂದು ವಾತಾವರಣ ಕಂಡು ಬರ್ತದೆ. ಸೊ ಈ ಒಂದು ಜಾಗ ಏನಿದೆ ಇದು ಹೂಡಿಕೆ ಮಾಡಲು ಅಥವಾ ನಿಮ್ಮ ಸ್ವಂತಕ್ಕೆ ಒಂದು ಜಾಗವನ್ನು ಖರೀದಿ ಮಾಡಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಮತ್ತು ಕೋಳಿ ಸಾಕಾಣಿಕೆ ಕೃಷಿ ಎಲ್ಲ ಮಾಡೋದಾದರೆ ಖಂಡಿತವಾಗಿ ಈ ಒಂದು ಜಾಗ ನಿಮಗೆ ಹೇಳಿ ಮಾಡಿಸಿದ ಹಾಗಿದೆ. ವೀಕ್ಷಕರೇ, ನಾವು ಈ ಸೈಡಲ್ಲಿ ಬಂದರೆ ನಮಗೆ ಇನ್ನೊಂದು ರಸ್ತೆಯ ಸಂಪರ್ಕ ಇರುವುದು ಕಂಡು ಬರ್ತದೆ. ಹಾಗೆ ಇದು ಮಣ್ಣಿನ ರಸ್ತೆಯಾಗಿದ್ದು ಇದರ ಮುಖಾಂತರ ನಾವು ಹೋದರೆ ಮನೆಯ ಮುಂಭಾಗದ ರಸ್ತೆಗೆ ಕನೆಕ್ಟ್ ಆಗ್ತದೆ. ಸೊ ನಾವೀಗ ನೋಡ್ತಾ ಇರುವಂತಹ ಈ ಜಾಗ ಏನಿದೆ ಇದು ರೆಡಿ ಟು ಮೂವ್ ಪ್ರಾಪರ್ಟಿ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಬಿಕಾಸ್ ಈ ಜಾಗದಲ್ಲಿ ಈಗ ಆಲ್ರೆಡಿ ಒಂದು 4 BHK ಮನೆ ಇದ್ದು ನೀವೇನಾದರೂ ಮನೆ ಮತ್ತು ಜಾಗ ಎರಡನ್ನೂ ಕೂಡ ಒಟ್ಟಿಗೆ ಖರೀದಿ ಮಾಡ್ತೀರಾ ಅಂತಂದರೆ ಅದು ಕೂಡ ಆಪ್ಷನ್ ಇರ್ತದೆ. ಹಾಗೆಯೇ ಈ ಒಂದು 4 BHK ಮನೆಯನ್ನು 2012ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಅಪ್ರಾಕ್ಸಿಮೇಟ್ಲಿ 1400 ಸ್ಕ್ವೇರ್ ಫೀಟಲ್ಲಿ ಈ ಮನೆಯನ್ನು ಬಿಲ್ಡ್ ಮಾಡಲಾಗಿದೆ. ಆ್ಯಂಡ್ ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿದ್ದು ಒಟ್ಟು 4 ಬೆಡ್ರೂಮ್ಗಳು ಮತ್ತು 3 ವಾಶ್ರೂಮ್ಗಳನ್ನು ಒಳಗೊಂಡಿರುವಂತಹ ಮನೆ ಇದಾಗಿದೆ.
ಸೊ ವೀಕ್ಷಕರೇ, ನಿಮಗೇನಾದರೂ ಈ ಮನೆ ಮತ್ತು ಜಾಗ ಎಲ್ಲವನ್ನು ಕೂಡ ಒಟ್ಟಿಗೆ ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ನೀವು ನೇರವಾಗಿ ಈ ಪ್ರಾಪರ್ಟಿಗೆ ವಿಸಿಟ್ ಮಾಡಿ ಮನೆಯನ್ನು ನೋಡಬಹುದು. ಸಾಕಷ್ಟು ಜನ ಪೇಟೆಗೆ ಹತ್ತಿರ ಇರುವ, ರೋಡ್ ಕನೆಕ್ಟಿವಿಟಿ ಉತ್ತಮವಾಗಿರುವ ಮತ್ತು ನೀರಿನ ಅನುಕೂಲ ಇರುವಂತಹ ಒಂದು ಒಳ್ಳೆಯ ಜಾಗವನ್ನೇ ನಾವು ಖರೀದಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತೀರ. ಸೊ ಅದೇ ಟೈಪಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನು ಈ ಜಾಗ ಒಳಗೊಂಡಿರ್ತದೆ. ಫೈನಲಿ ಈ ಜಾಗದ ಬಗ್ಗೆ ಹೇಳುವುದಾದರೆ, ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರಿಗೆ, ಹಾಗೆ ಸೆಲ್ಫ್ ಪರ್ಚೇಸ್ನ ಒಂದು ಓನ್ ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅಂತೇಳಿ ಹುಡುಕ್ತಾ ಇದ್ದಂಥವ್ರಿಗೆ, ಮತ್ತು ಒಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಾವು ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದವರಿಗೆ ಈ ಪ್ರಾಪರ್ಟಿ 100% ಸೂಟೇಬಲ್ ಆಗಿರ್ತದೆ. ಎನಿವೇಸ್, ಈ ಒಂದು ಪ್ರಾಪರ್ಟಿಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ, ಕಾರ್ಕಳದ ಹತ್ತಿರದಲ್ಲಿರುವಂತಹ ಅಜಯ್ ಕಾರ್ನ ಸಮೀಪದ ಗುಡ್ಡೆ ಅಂಗಡಿ ಬಳಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ, ಓನರ್ ಅವರು ಪರ್ ಸೆನ್ಸಿಗೆ 65,000 ಹೇಳ್ತಾರೆ. ಯಾರಿಗಾದರೂ ಈ ಒಂದು ಜಾಗವನ್ನು ಖರೀದಿ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜೆನ್ಯೂನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಸೇಮ್ ಟೈಪ್ ಲ್ಯಾಂಡ್ ಸರ್ಚ್ ಮಾಡ್ತಾ ಇದ್ದರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.